ಓಂ ಶಾಂತಿ ಮಿತ್ರರೇ, ಗೆಳೆಯರ, ಅಭಿಮಾನಿಗಳೇ, ಹಾಗೆ ಶಿಷ್ಯರೇ, ಗುರುಮಕ್ಕಳೇ, ವೀಕ್ಷಕರೇ, ನೀವೆಲ್ಲರೂ ಒಳ್ಳೆಯದಾಗಲಿ. ಗುರು ಪರಂಪರೆ ಅಥವಾ ಋಷಿ ಪರಂಪರೆ, ಇದರ ಬಗ್ಗೆ ಋಷಿ ಪರಂಪರೆ ಅಥವಾ ಗುರು ಪರಂಪರೆ ಇವ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಮಹಾದೇವ್ ಪ್ರಸಾದನವರು ನನಗೆ ವಾಟ್ಸಪ್ಗೆ ಕಳಿಸಿದರು. ಅವರ ಒಂದು ಬೇಡಿಕೆ, ಕೋರಿಕೆ, ಆಸೆ ಮೇರೆಗೆ ನಾನು ಗುರು ಪರಂಪರೆ ಅಥವಾ ಋಷಿ ಪರಂಪರೆ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋನಲ್ಲಿ ಕೊಡ್ತಾಯಿದ್ದೀನಿ. ಈ ವಿಡಿಯೋನ ನೀವು ಲಾಸ್ಟ್ವರೆಗೂ ನೋಡಿ. ಋಷಿಮುನಿಗಳು ಹಾಗೂ ಗುರುಗಳು ನಮಗೆ ದಾರಿ ತೋರಿಸಿದಂಥ ಮಹಾನ್ ಜ್ಯೋತಿ ಅಂತ ಹೇಳ್ಬೋದು. ನಮ್ಮ ಜೀವನ ಜ್ಯೋತಿಗಳವರು. ಯಾವುದೇ ತಂತ್ರಜ್ಞಾನ, ಸಂಶೋಧನೆ, ಇನ್ನೊಂದು ವೈದ್ಯಕೀಯ ಯಾವುದೇ ಆಗಲಿ, ನಮ್ಮ ಆರೋಗ್ಯ, ಸುಖ, ಸಂತೋಷ, ನೆಮ್ಮದಿ, ಒಳ್ಳೆಯ ದಾರಿ, ಒಳ್ಳೆಯ ಸಂಸ್ಕಾರ, ಸಂಸ್ಕೃತಿ, ಇದಕ್ಕೆ ಮೂಲ ಕಾರಣಕರ್ತರು ಹಿಂದೂ ಧರ್ಮ, ಅದರಲ್ಲೂ ಸನಾತನ ಧರ್ಮ, ಗುರು ಪರಂಪರೆ ಅಥವಾ ಋಷಿ ಪರಂಪರೆ. ಇವರ ಒಂದು ಋಣದಲ್ಲಿ ಇವತ್ತು ನಾವೆಲ್ಲ ಇದ್ದೀವಿ. ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮಹಾದೇವ್ ಪ್ರಸಾದನ್ನು ನಮ್ಮ ಗುರುಕುಲದ ಗುರುಮಗ, ಹಾಗೆ ನಮ್ಮ ಭಕ್ತರು ಕೂಡ ಹೌದು. ಅವರ ಒಂದು ಕೋರಿಕೆ, ಹಾಗೆ ಸಾಕಷ್ಟು ಮಂದಿಗೆ ಗುರು ಪರಂಪರೆ, ಋಷಿ ಪರಂಪರೆ ತಿಳ್ಕೊಬೇಕಂತ ಇರುತ್ತೆ. ಈ ವಿಡಿಯೋ ನೀವು ಲಾಸ್ಟ್ವರೆಗೂ ನೋಡಿದ್ರೆ ನನ್ನಿಂದ ಏನು ಸಾಧ್ಯ ಇದೆ ಅಷ್ಟರ ಮಟ್ಟಿಗೆ ನಾನು ವಿವರಣೆ ಕೊಟ್ಟಿದ್ದೀನಿ. ನಿಮ್ಗೆ ಒಳ್ಳೆಯದಾಗಲಿ, ಕಂಟಿನ್ಯೂ ಮಾಡಿ. ಯಾವಾಗಲೂ ಕೆಲವರು ಹೇಳ್ತಾರೆ, ಸ್ತ್ರೀ ಮೂಲ, ಋಷಿ ಮೂಲ, ಹಾಗೆ ಈ ಸೃಷ್ಟಿಯ ಮೂಲ, ಇದನ್ನು ನಾವು ಹುಡುಕಬಾರ್ದು ಅಂತ. ಯಾಕೆ ಈ ರೀತಿ ಹೇಳ್ತಾರೆ ಅಂದರೆ, ಈ ಸೃಷ್ಟಿನಲ್ಲಿ ನೀವು ಯಾವುದೇ ಒಂದು ವಿಚಾರ ತಗೊಳ್ಳಿ, ಏನಾದರೂ ಸರಿ, ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋಂಥದ್ದು ಕೋಳಿ ಮೊದಲ, ಮೊಟ್ಟೆ ಮೊದಲ, ಮೊಟ್ಟೆ ಮೊದಲ, ಕೋಳಿ ಮೊದಲ, ಅಥವಾ ಬೀಜ ಮೊದಲ, ಮರ ಮೊದಲ, ಮರ ಮೊದಲ, ಬೀಜ ಮೊದಲ, ಗಿಡ ಮೊದಲ, ಬೀಜ ಮೊದಲ, ಇತ್ಯಾದಿ ಇತ್ಯಾದಿ. ಇದರಲ್ಲಿ ಯಾವ್ದು ಮೊದಲು? ಅಥವಾ ಹೆಂಗಸರಿಗೆ ಜಾಸ್ತಿ ವ್ಯಾಲ್ಯೂ ಇದೆಯಾ, ಗಂಡಸರಿಗೆ ಜಾಸ್ತಿ ವ್ಯಾಲ್ಯೂ ಇದೆಯಾ? ಅವರಿಗೆ ಶಕ್ತಿ ಜಾಸ್ತಿ ಇದೆಯಾ, ಇವರಿಗೆ ಶಕ್ತಿ ಜಾಸ್ತಿ ಇದೆಯಾ? ಯಾರ ಮೇಲೂ ಯಾರು ಕೇಳು? ಇತ್ಯಾದಿ ಇತ್ಯಾದಿ ಪ್ರಶ್ನೆಗಳು ಈ ಕೆಲವೊಂದು ಚಾನಲ್ಗಳಲ್ಲಿ ಈ ಕಾರ್ಯಕ್ರಮಗಳು ಇಟ್ಕೊಬಿಡ್ತಾರೆ. ಒಂದು 5-10 ಜನ ಕೂರಿಸ್ಕೊಬಿಟ್ಟು ಈ ರೀತಿ ವಾದ, ವಿವಾದ, ಪ್ರತಿವಾದ, ಚರ್ಚೆ ಇದೆಲ್ಲ ನಡೀತಾ ಇರ್ತದೆ. ಅಲ್ಲಿ ಕಿತ್ತಾಡಿ ಸಾಯ್ತಿರ್ತಾರೆ. ಆ ಟಿ ವಿಗಳಲ್ಲಿ ನೋಡಿರ್ಬೇಕು ನೀವು. ಫೈಟಿಂಗ್ಗಳು ಮಾಡ್ತಿರ್ತಾರೆ. ಆ್ಯಕ್ಚುಲಿ ಅದೆಲ್ಲ ಸ್ಟುಡಿಯೋನಲ್ಲಿ ಮಾಡಿ, ಆಮೇಲೆ ಅದನ್ನು ಫಿಲ್ಟ್ರ್ ಮಾಡಿ ಎಷ್ಟು ಬೇಕು ಅಷ್ಟು ಇಟ್ಕೊಂಡು, ಉಳಿದಿದ್ದೆಲ್ಲ ಜರಡಿ ಹಿಡಿದು ಬೇಕಾಗಿರೋದನ್ನ ಅಲ್ಲಿ ಇಟ್ಕೊಂಡು ತೋರಿಸ್ತಾರೆ. ಎಲ್ಲ ತೋರಿಸಲ್ಲ. ಅದರಲ್ಲೂ ಮೊದಲೇ ಎಲ್ಲ ಸ್ಕ್ರಿಪ್ಟ್ಸ್ ಎಲ್ಲ ಬರ್ಕೊಟ್ಟಿರ್ತಾರೆ. ಹಿಂಗೆ ಹೇಳ್ರಿ, ಹಿಂಗೆ ಮಾತಾಡ್ರಿ, ಹಂಗೆ ಮಾತಾಡ್ರಿ, ಹಿಂಗೆ ಹೇಳ್ರಿ ಅಂತ ಅವರವರು ಎಲ್ಲ ಟ್ರೈನಿಂಗ್ ತಗೊಂಡು ಬೆಳಗ್ಗೆಯಿಂದ ಸಂಜೆಯಿಂದ ಬೆಳಗ್ಗೆ, ನಾಳೆ 2 ದಿನ 3 ದಿನ ಅಲ್ಲಿ ತೋರಿಸೋದು ನೋಡಿದ್ರೆ ಅರ್ಧ ಗಂಟೆ ಪ್ರೋಗ್ರಾಮ್, ಇಲ್ಲ 3/4 ಅವರ್ ಪ್ರೋಗ್ರಾಮ್. ಅದಕ್ಕೆ 3 ದಿನ ಸ್ಟುಡಿಯೋನಲ್ಲಿ ಅವ್ರು ನಿಂತ್ಕೊಂಡು ಒಂದು ಪ್ರೋಗ್ರಾಮ್ ರೆಡಿ ಮಾಡಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಯಾವುದೋ ಮಾಧ್ಯಮಗಳಲ್ಲಿ, ಮೀಡಿಯಾಗಳಲ್ಲಿ, ಟಿ ವಿಗಳಲ್ಲಿ. ಅದನ್ನು ನೋಡಿದಂಥ ಪ್ರೇಕ್ಷಕರು ಚಪ್ಪಾಳೆ ತಟ್ತಾರೆ. ಇದು ಕಾರ್ಯಕ್ರಮಗಳ ಕಥೆ ಇಷ್ಟೆ. ಆದರೆ ಇಲ್ಲಿ ಸೃಷ್ಟಿಯ ಮೂಲ ಯಾವುದು? ಅವ್ರು ಹೆಂಗಾದರೂ ಚರ್ಚೆ ಮಾಡ್ಕೊಳ್ಳಿ, ಯಾರು ಎಲ್ಲಾದರೂ ಹೆಂಗಾದರೂ ಚರ್ಚೆ ಮಾಡ್ಕೊಳ್ಳಿ. ಬರೀ ಇವತ್ತಿನ ಪರಿಸ್ಥಿತಿ ಈ ರೀತಿ ಟಿ ವಿಗಳಲ್ಲಿ ಇಲ್ಲಿ ಚರ್ಚೆ, ವಿಮರ್ಶೆ, ವಾದ ವಿವಾದ, ಪ್ರತಿವಾದ. ಆದರೆ ಅನಾದಿ ಕಾಲದಲ್ಲಿ ಕೆಲವೊಂದು ಅನುಭವ ಮಂಟಪಗಳೇ ಇತ್ತು. ಅಲ್ಲಿ ವಾದ, ಪ್ರತಿವಾದ ಇವೆಲ್ಲ ನಡೀತಾನೆ ಬಂತು. ಆದರೆ ಇವತ್ತು ನೀವು ನೋಡ್ದಂಗೆ ದೇವಸ್ಥಾನಗಳಲ್ಲಿ ಒಂದು ವಿಗ್ರಹ ಕೂರಿಸಿ, ವಿಗ್ರಹಕ್ಕೆ ಬೆಳಗ್ಗೆ ಅದಕ್ಕೆ ನೀರು ಹಾಕಿ ತೊಳೆದು, ಅಂದರೆ ನೀರಿನ ಅಭಿಷೇಕ ಮಾಡಿ, ಆಮೇಲೆ ಹಾಲು ಇತ್ಯಾದಿ, ಮೊಸರು ಇತ್ಯಾದಿ, ಜೇನುತುಪ್ಪ, ಬಾಳೆಹಣ್ಣು ಇತ್ಯಾದಿ ಅಭಿಷೇಕ ಮಾಡಿ, ಅನಂತರ ಎಲ್ಲ ತೊಳೆದು, ಮತ್ತು ಅರಿಶಿನ, ಕುಂಕುಮ, ಕೇಸರಿ, ವಿಭೂತಿ ಇದೆಲ್ಲ ಹಚ್ಚಿ, ಗಂಧ ಎಲ್ಲ ಹಚ್ಚಿ, ಆಮೇಲೆ ಅದಕ್ಕೆ ಹೂವಿನ ಅಲಂಕಾರ ಮಾಡಿ, ವಸ್ತ್ರಾಲಂಕಾರ ಎಲ್ಲ ಮಾಡಿ, ಹೂವಿನ ಅಲಂಕಾರ ಮಾಡಿ, ಆಮೇಲೆ ಕೆಲವೊಂದು ಆಭರಣಗಳು ಅದು ಅಲಂಕಾರ ಮಾಡಿ, ಆಮೇಲೆ ಭಕ್ತರಿಗಾಗಿ ಮೀಸಲಾಗಿಡಲಾಗುತ್ತೆ. ನೆಕ್ಸ್ಟ್ ಆಮೇಲೆ ಭಕ್ತರು ಬರ್ತಾರೆ, ಅವ್ರ ಇಷ್ಟಾನುಸಾರ ಅವರು ಕಾಣಿಕೆ ಸಲ್ಲಿಸಿ, ದಕ್ಷಿಣೆ ಸಲ್ಲಿಸಿ ಸೇವೆ ಮಾಡ್ತಾರೆ.
ಅಲ್ವಾ, ಸೇವೆಯಲ್ಲೇ ಭಾಗಿಯಾಗ್ತಾರೆ ಎಲ್ಲರೂ. ಇದು ದೇವರು ಅಂತ ನಾವು ಗುರುತಿಸ್ತೀವಿ. ಆದರೆ ಇದನ್ನೆಲ್ಲ ಹೇಳ್ಕೊಟ್ಟವ್ರು ಯಾರು? ಋಷಿಗಳು. ಅನಾದಿ ಕಾಲದಲ್ಲಿ ಋಷಿಮುನಿಗಳು. ಇದನ್ನೆಲ್ಲ ಋಷಿಮುನಿಗಳು ಈಗೇನು ಪೂಜೆ ಮಾಡ್ತಾರೆ ಹಿಂದೂ ಧರ್ಮದಲ್ಲಿ, ಅದನ್ನೆಲ್ಲ ಹೇಳ್ಕೊಟ್ಟವರು ಅನಾದಿ ಕಾಲದಲ್ಲಿ ಋಷಿಮುನಿಗಳು. ಋಷಿಮುನಿಗಳಂದರೆ ಯಾರು? ಎಲ್ಲರೂ ಸಿನಿಮಾಗಳಲ್ಲಿ ನೋಡ್ತಾರೆ ಅಲ್ಪ ಸ್ವಲ್ಪ. ಅವ್ರ ಕೈನಲ್ಲಿ ಏನೋ ಒಂದು ದಂಡ ಇರುತ್ತೆ, ಕಮಂಡಲ್ ಇರುತ್ತೆ, ಇನ್ನೇನೋ ಚರ್ಮ ಇರುತ್ತೆ. ಒಂದಷ್ಟು ಚರ್ಮ ಸುತ್ಕೊಂಡು ಇಟ್ಕೊಂಡಿರ್ತಾರೆ ಚಾಪೆ ಥರ. ಕೂತ್ಕೊಳ್ಳೋಕೆ ಒಂದು ಮ್ಯಾಟ್ ಅಂತೀವಲ್ಲ, ಎಲ್ಲಾದರೂ ಕೂತ್ಕೊಳ್ಳೋಕೆ ಆ ರೀತಿ. ಕುಡಿಲಿಕ್ಕೆ ಕಮಂಡಲ್ ಏನಕ್ಕೆ ಅಂದರೆ ನೀರು, ಕುಡಿಲಿಕ್ಕೆ ನೀರು ಅಷ್ಟೇ, ಅದು ಇನ್ನೇನೂ ಇಲ್ಲ. ಅದು ಪಂಚಲೋಹದ್ದಿರುತ್ತೆ. ಕೈನಲ್ಲಿ ಏನಿರುತ್ತೆ ಕಮಂಡಲ್ ಇರುತ್ತೆ, ಅದು ಪಂಚಲೋಹದ್ದಿರುತ್ತೆ. ಆವಾಗ ಒರಿಜಿನಲ್ ಇತ್ತು ಪಂಚಲೋಹ. ಈಗ ನೀವು ಅಂಗಡಿಗಳಲ್ಲಿ ಹೋಗಿ ಪರ್ಚೇಸ್ ಮಾಡಿಬಿಟ್ರೆ ಪಂಚಲೋಹನ ಅಂಥೇಳಿ ಅದೇನೋ ಯಾರು ಗೊತ್ತು. ಇವತ್ತು ಪ್ರತಿಯೊಂದು ತಿನ್ನೋ ಪದಾರ್ಥ ಲೋಕಲ್ಲು, ತಿನ್ನೋ ಪದಾರ್ಥ ವಿಷ. ಹಂಗಿದ್ಮೇಲೆ ಇನ್ನು ಈ ವಸ್ತುಗಳಲ್ಲಿ ಹೇಳ್ಬೇಕಾ, ದಯ ದಾಕ್ಷಿಣ್ಯ ಇಲ್ಲದೆ ತಿನ್ನೋ ಪದಾರ್ಥಗಳಲ್ಲೇ, ಮಕ್ಕಳು ಕುಡಿಯೋ ಹಾಲಿನಲ್ಲೇ, ಚಾಕ್ಲೇಟ್ನಲ್ಲಿ, ಕುರ್ಕುರಿನಲ್ಲೇ ಎಲ್ಲ ವಿಷ ಇರುತ್ತೆ. ಪರಿಸ್ಥಿತಿ ನೋಡ್ರಿ. ಆದರೆ ವಸ್ತುಗಳಲ್ಲಿ ಇನ್ನು ಏನು ಹೇಳ್ಬೇಕು ಹೇಳಿ ನೀವೇ? ಬಂಗಾರ, ಬೆಳ್ಳಿ, ಹಿತ್ತಾಳೆ, ಕಂಚು ಇತ್ಯಾದಿ, ತಾಮ್ರ, ಪಂಚಲೋಹ ಅಂತಾರೆ. ಅಲ್ಲೇನು ಪಂಚಲೋಹ ಇರುತ್ತೆ ಈಗಿನ ಪರಿಸ್ಥಿತಿಯಲ್ಲಿ. ಆದರೆ ಹಳೆಯ ಕಾಲದಲ್ಲಿ ಹಂಗಲ್ಲ. ಅವ್ರ ಹತ್ರ, ಋಷಿಮುನಿಗಳ ಹತ್ರ ಇದ್ದಿದ್ದು ಕಮಂಡಲ್ ಇದೆಯಲ್ಲ, ಅದು ಒರಿಜಿನಾಲಿಟಿ. ಹಂಗಾರೆ ಋಷಿಮುನಿಗಳು ಯಾರು ಅಂದರೆ ನೋಡ್ರಿ, ಮೊದಲು ಸತ್ಯಯುಗ ಅಂತಿತ್ತು. ಸತ್ಯಯುಗ ಅಂದರೆ ಈ ಭೂಮಿ ಹುಟ್ಟಿದ ಮೇಲೆ ಮನುಷ್ಯ, ಗಿಡ ಮರ ಬಳ್ಳಿಗಳು, ಸಮುದ್ರ ನದಿಗಳು, ಬೆಟ್ಟ ಗುಡ್ಡ ಪರ್ವತಗಳು ಎಲ್ಲ ಇತ್ತು. ಆಗ ಸಣ್ಣ ಸಣ್ಣ ಗಿಡಗಳು, ದೊಡ್ಡ ದೊಡ್ಡ ಮರಗಳು, ಸಣ್ಣ ಸಣ್ಣ ಕಾಯಿ, ದೊಡ್ಡ ದೊಡ್ಡ ಹಣ್ಣು ಹಂಪಲ ಇತ್ಯಾದಿ ಎಲ್ಲವೂ ಇತ್ತು. ಸಣ್ಣ ಪಕ್ಷಿಗಳು, ದೊಡ್ಡ ಪಕ್ಷಿಗಳು, ದೊಡ್ಡ ಪ್ರಾಣಿಗಳು, ಸಣ್ಣ ಪ್ರಾಣಿಗಳು ಎಲ್ಲರೂ ಇತ್ತು. ಇದ್ರ ಜೊತೆಗೆ ಮನುಷ್ಯ ಇವುಗಳ ಮಧ್ಯೆ ಸಿಕ್ಕಾಕೊಂಡು ಗುಹೆಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ, ಮರಗಳ ಏನೋ ಆ ಒಂದು ಇದಿದೆ, ಕೊರಕಲಾಗಿ ಮರಗಳ ಒಂದು ಆ ಒಂದು ಇದರಲ್ಲಿ ವಾಸ ಮಾಡ್ತಿದ್ರು. ಮರದಲ್ಲೇ ಬಿಲ್ಲುಗಳಿರುತ್ತೆ ನೋಡಿರ್ಬೋದು ನೀವು, ಗುಹೆ ಹತ್ರ. ಅವುಗಳಲ್ಲೆಲ್ಲ ವಾಸ ಮಾಡೋರು. ಮರಗಳ ಕೆಳಗೆ, ಪೊದೆಗಳ ಕೆಳಗೆ, ಗುಹೆಗಳಲ್ಲಿ ಆಗಿನ ಕಾಲದಲ್ಲಿ ಅಲ್ವಾ. ಅನಂತರ ಏನಾಯ್ತು, ಇಂಪ್ರೂವ್ ಆಯಿತು ಬರ್ತಾ ಬರ್ತಾ. ಯಾವ ರೀತಿ? ಜ್ಞಾನ. ಕೆಲವರು ಜ್ಞಾನ ಕೊಡೋರು ಮಾಸ್ಟರ್ಗಳಾಗಿ, ಗುರುಗಳಾಗಿ. ಇನ್ನು ಕೆಲವರು ವ್ಯವಸಾಯ ಮಾಡೋರು. ಇನ್ನು ಕೆಲವರು ಕ್ಷೌರಿಕ ಕೆಲಸ, ಕೂದಲೆಲ್ಲ ಕಟ್ ಮಾಡೋದು. ಇನ್ನು ಕೆಲವರು ಚಪ್ಪಲಿ ರೆಡಿ ಮಾಡೋದು, ಚಪ್ಪಲಿ. ಆದರೆ ಎಲ್ಲರೂ ಮನುಷ್ಯರು ಒಂದೇ ಜಾತಿನೇ ಇಲ್ಲಿ ಇರೋದು, ಬೇರೆ ಬೇರೆ ಜಾತಿಗಳಿಲ್ಲ. ಆ ಜಾತಿ ಈ ಜಾತಿ ಅಂತ ಈಗಿದೆ. ಇವರೆಲ್ಲ ನಾಗರಿಕರು, ನಾವು ಎಲ್ಲ ತಿಳಿದವರು, ಎಲ್ಲ ಜ್ಞಾನಿಗಳು ಅಂತಾರೆ ಇವರು. ಯಾರು ಇವಾಗಿರೋರು? ಇಲ್ಲಿ ನೋಡಿದ್ರೆ ಒಂದಲ್ಲ ಎರಡಲ್ಲ ನೂರಾರು ಸಾವಿರಾರು ಜಾತಿಗಳಿಗೆ ಹೋಗ್ಬಿಟ್ಟಿರ್ತಾರೆ. ಮೇಲೆ ಕೀಳು ಮೇಲೆ ಕೀಳು ಮೇಲೆ ಕೀಳು ಜಾತಿ ಭೇದ. ಇದೊಂದು ನಾಗರಿಕತೆ ಮುಂದುವರೆದಿದೆ. ಸೈನ್ಸ್ ಏನು ಮುಂದುವರೆದಿದೆ? ಜಾತಿಗಳು ನೋಡಿದ್ರೆ ಲೆಕ್ಕಕ್ಕಿಲ್ಲ, ಇನ್ನೂ ಜಾಸ್ತಿ ಆಗ್ತಿದ್ದಾವೆ. ದಿನೇ ದಿನೇ ಜಾಸ್ತಿ ಆಗ್ತಿದ್ದಾವೆ. ಒಂದೊಂದು ಜಾತಿನ ಒಡೆದು ಎರಡೆರಡು ಮೂರು ಚೂರು ಮಾಡ್ತಿದ್ದಾರೆ. ಅದರಲ್ಲೂ ಈ ಧರ್ಮ ವಿರೋಧಿಗಳಿರ್ತಾರಲ್ಲ, ದೇಶದ್ರೋಹಿಗಳು, ಧರ್ಮ ವಿರೋಧಿಗಳು ಇಲ್ಲೇ ಇದ್ದಾರೆ. ಅವ್ರು ಇನ್ನೂ ಜಾಸ್ತಿ ಮಾಡ್ತಾರೆ, ಜಾತಿಗಳನ್ನು ಜಾಸ್ತಿ ಮಾಡ್ತಾರೆ. ಅವ್ರವ್ರನ್ನ ಒಬ್ಬರ ಮೇಲೆ ಒಬ್ಬರನ್ನ ಎತ್ಕಟ್ತಾರೆ, ಬಡ್ದಾಡೋಕ್ಕೆ. ಇವ್ರು ಬೆಳೆ ಬೇಯಿಸ್ಕೊತಾರೆ. ಗೊತ್ತಾಯ್ತಲ್ಲ, ಅಂಥವ್ರು ತುಂಬ ಮಂದಿ ಇದ್ದಾರೆ. ಅವ್ರು ಯಾರಾದರೂ ಆಗಿರಲಿ. ಆದರೆ ಅನಾದಿ ಕಾಲದಲ್ಲಿ ಹಂಗಿಲ್ಲ. ಇದ್ದಿದ್ದು ಒಂದೇ ಜಾತಿ ಮನುಷ್ಯ, ಹೆಣ್ಣು ಗಂಡು ಅಷ್ಟೇ. ಅದರಲ್ಲಿ ಮತ್ತೊಂದು ಅಷ್ಟೆ. ಆದರೆ ಪ್ರಾಣಿಗಳು ಹೆಂಗೆ ಬದುಕ್ತವೆ ಬೆಳಗ್ಗೆಯಿಂದ ಸಂಜೆವರೆಗೂ? ನೀವು ಹೇಳಿ. ಪ್ರಾಣಿಗಳು ಹೆಂಗೆ ಬದುಕ್ತವೆ? ಬೆಳಗ್ಗೆ ಅವು ನೋಡ್ರಿ 4:15, 5:00 ಹೇಳ್ತವೆ ಪ್ರಾಣಿಗಳು, ಪಕ್ಷಿಗಳು. ಆ ಶಬ್ದ ನೀವು ಚೆನ್ನಾಗಿ ಕೇಳ್ತೀರ ಬೆಳಗ್ಗೆ ಹೊತ್ತು. ಭಾಳ ಚಿಲಿಪಿಲಿ, ಅವಳದೇ ಆದ ಭಾಷೆ, ಅವಳದೇ ಆದ ನುಡಿ, ಅವಳದೇ ಸಂತೋಷವಾಗಿ ಆನಂದವಾಗಿ ಬೆಳಗ್ಗೆ ಒಂದು ಹೊಸ ಹುಮ್ಮಸ್ಸು, ಹೊಸ ಉರುಪಿನಿಂದ ಅವಳದೇ ಆದ ಭಾಷೆನಲ್ಲಿ ಮಾತುಕತೆ, ಸಂಭಾಷಣೆ ನಡೀತಾ ಇರುತ್ತೆ. ಆನಂದವಾಗಿ ಸಂತೋಷವಾಗಿ ನೀವು ನೋಡಿ, ಬಹಳ ಆನಂದವಾಗಿ ಸಂತೋಷವಾಗಿ ಬೆಳಗ್ಗೆ ಹೊತ್ತು ಪಕ್ಷಿಗಳು, ಜೊತೆಗೆ ಪ್ರಾಣಿಗಳು ಅಲ್ಲಲ್ಲಿ. ಮತ್ತು ಸಂಜೆ ನೋಡ್ರಿ,
ಪಕ್ಷಿಗಳು ತಮ್ಮ ಗೂಡುಗಳು ಎಲ್ಲೆಲ್ಲೋ ಇರ್ತದೆ, 1 ಕಿಲೋಮೀಟ್ರ್, 2 ಕಿಲೋಮೀಟ್ರ್, 50 ಕಿಲೋಮೀಟ್ರ್, 100 ಕಿಲೋಮೀಟ್ರ್, 200 ಕಿಲೋಮೀಟ್ರ್, 300 ಕಿಲೋಮೀಟ್ರ್, 500 ಕಿಲೋಮೀಟ್ರಿಂದ ಬಂದಿರ್ತವೆ ಆಹಾರಕ್ಕಾಗಿ. ಕೆಲವು ಕೆರೆಗಳಲ್ಲಿ ಮೀನುಗಳಿಗಾಗಿ ಹಂಸಗಳು ಕೆರೆ ಕೋಳಿ ಅಂತೀರ, ಹಂಸಗಳು. ಇನ್ನು ಕೆಲವು ಕೋಗಿಲೆ, ಕಾಗೆ, ರಣಹದ್ದು, ಗರುಡ, ಹಾಗೆ ಇನ್ನೂ ಸಾಕಷ್ಟು ಕೊಕ್ಕರೆಗಳು, ಇನ್ನೂ ಏನೇನೋ ಬಾತುಕೋಳಿ, ಇತ್ಯಾದಿ ಏನೇನೋ ಪಕ್ಷಿಗಳು, ನಾನಾ ರೀತಿಯ ಪಕ್ಷಿಗಳು. ಅದೇನೋ ಲವ್ ಬರ್ಡ್ ಅಂತಿರಲ್ಲ, ಲವ್ ಬರ್ಡ್ಸ್, ಅವು ಇವೆಲ್ಲ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗ್ತವೆ ಆಹಾರಕ್ಕಾಗಿ. ಬೇಸಿಗೆನಲ್ಲಿ ಒಂದು ಕಡೆ ಇರ್ತವೆ, ಮಳೆಗಾಲದಲ್ಲಿ ಒಂದು ಕಡೆ ಇರ್ತವೆ, ಚಳಿಗಾಲದಲ್ಲಿ ಒಂದು ಕಡೆ ಇರ್ತಾವಲ್ಲ, ಆ ರೀತಿ ಒಂದೇ ಕಡೆ ಇರಲ್ಲ ಅವು. ಆದರೆ ಅವು ಸಂತೋಷವಾಗಿ ಆನಂದವಾಗಿರ್ತವೆ. ತಮ್ಮದೇ ಆದ ಸುಂದರವಾದ ಗೂಡುಗಳು ಕಟ್ತವೆ. ಗೂಡುಗಳು ಅದೆಲ್ಲ ಹೇಳ್ಕೊಟ್ಟವ್ರು ಯಾರು ಹೇಳ್ಕೊಟ್ರು? ಅದೆಲ್ಲ ಗೂಡು ಹೀಗೆ ಕಟ್ಟಬೇಕು, ಹಾಗೆ ಕಟ್ಟಬೇಕಂತ. ದೇವಸ್ಥಾನದಲ್ಲಿ ಪೂಜೆ ಮಾಡೋದು ಯಾರು ಹೇಳ್ಕೊಟ್ರು? ಋಷಿಮುನಿಗಳು ಹೇಳ್ಕೊಟ್ರು. ಋಷಿಮುನಿಗಳು ದೇವಸ್ಥಾನದಲ್ಲಿ ಹೇಗೆ ಪೂಜೆ ಮಾಡಬೇಕು, ಯಾವ ರೀತಿ ವಿಗ್ರಹನ ಕೆತ್ತಬೇಕು, ಅದನ್ನು ಹೇಳ್ಕೊಟ್ಟವ್ರು ಯಾರು? ಅದು ಕೂಡ ಋಷಿಮುನಿಗಳೇ. ಆದರೆ ಕೆತ್ತಿದ್ದು ಯಾರು? ವಿಶ್ವಕರ್ಮ ಜನಾಂಗ, ಆಚಾರ್ಯರು ಅಂತಿರಲ್ಲ ಅವರು. ಹೇಳ್ಕೊಟ್ಟಿದ್ದು ಯಾರು? ಋಷಿಮುನಿಗಳು. ಇನ್ನು ಆಯುರ್ವೇದದಲ್ಲಿ ಯಾರಿಗಾದರೂ ಕಾಯಿಲೆ ಕಸಾಲೆ ಆದರೆ, ಕೈ ಕಾಲು ಮುರ್ಕೊಂಡ್ರೆ, ಏನಾದರೂ ಅಪಘಾತ ಅನಾಹುತ ಅನರ್ಥಗಳಾದರೆ ಅದಕ್ಕೆ ಬ್ಯಾಂಡೇಜ್ ಹಾಕೋದು ಯಾರು? ಆಗಿನ ಕಾಲದಲ್ಲಿ ಗಿಡಮೂಲಿಕೆಗಳು. ಆ ಬೇರು, ಈ ಬೇರು, ಆ ಗಿಡ, ಈ ಗಿಡ, ಆ ಗಿಡ, ಆ ಮರದ್ದು ತೊಗೊಟೆ, ಈ ಮರದ ತೊಗೊಟೆ, ಹಾಗೆ ಆ ಹಣ್ಣು, ಈ ಹಣ್ಣು, ಆ ಕಾಯಿ, ಈ ಕಾಯಿ, ಆ ಎಣ್ಣೆ, ಈ ಎಣ್ಣೆ, ಆ ಹೂವು, ಈ ಹೂವು, ಆ ರಸ, ಈ ರಸ, ಇದೆಲ್ಲ ಆಯುರ್ವೇದಕ್ಕೆ ಯಾರು ಮಾಡಿದ್ರು? ಇದನ್ನು ಋಷಿಮುನಿಗಳು ಹೇಳ್ಕೊಟ್ರು. ಋಷಿಮುನಿಗಳಂದರೆ ಯಾರು? ಸತ್ಯಯುಗ ಪ್ರಾರಂಭ, ಆಗೇನೂ ಇರಲಿಲ್ಲ. ಕೇವಲ ಮನುಷ್ಯ, ಪ್ರಾಣಿಗಳು, ಪಕ್ಷಿಗಳು ಅಷ್ಟೇ ಇದ್ದಿದ್ದು. ಅದರಲ್ಲಿ ಬುದ್ಧಿವಂತ ಜೀವಿಗಳು, ಜ್ಞಾನಿಗಳು ಯಾರು ಅನ್ಸ್ಕೊಂಡ್ರು ಅವ್ರನ್ನ ನಾವು ಋಷಿಮುನಿಗಳು ಅಂತೀವಿ. ಅವ್ರನ್ನ ಮಾಸ್ಟರ್ಗಳು ಅಂತೀವಿ, ಗುರುಗಳು, ಮೇಡಮ್ಗಳು ಅಂತೀವಿ. ಇನ್ನು ಕೆಲವರು ಕಟಿಂಗ್ ಮಾಡೋಕ್ಕೆ ಹೋದ್ರು, ಇನ್ನು ಕೆಲವರು ಚಪ್ಪಲಿ ಹೊಲಿಯೋಕೆ ಮಾಡೋ ಶುರು ಹಚ್ಕೊಂಡ್ರು, ಇನ್ನು ಕೆಲವರು ಈ ಮನೆ ಗಿನೆ, ಕಿಟಕಿ ಬಾಗಿಲು, ಮರದ ಕೆಲಸ ಮಾಡೋರು, ಮನೆ ಕಟ್ಟೋರು, ವ್ಯವಸಾಯ ಮಾಡೋರು, ಇತ್ಯಾದಿ ಲಾಸ್ಟ್ಗೆ ವ್ಯಾಪಾರ ಮಾಡೋರು, ಹೀಗೆ ಶುರು ಹಚ್ಕೊಂಡ್ರು. ಆದರೆ ಜನಾಂಗ ಒಂದೇ ಇತ್ತು. ಅನಂತರ ವ್ಯಾಪಾರ ಮಾಡ್ತಾ ಅವ್ರನ್ನೇನಂತ ಕರೆದ್ರು? ವ್ಯಾಪಾರಿಗಳು, ಶೆಟ್ರು, ಶೆಟ್ಟಿಗಳು, ಆ ರೀತಿ ಕರೆದ್ರು. ಇನ್ನು ಕೆಲವರು ಪೂಜೆ ಮಾಡಿಕೊಂಡೇ ಉಳಿದ್ರು, ಅವ್ರನ್ನೇನಂತ ಕರೆದ್ರು? ಪೂಜಾರಿಗಳು, ಅರ್ಚಕರು ಅಂತ ಕರೆದ್ರು. ಇನ್ನು ಕೆಲವರು ವ್ಯವಸಾಯ ಮಾಡ್ತಾ ಹೋದರು, ಅವ್ರನ್ನೇನಂದ್ರು? ರೈತರು, ಒಕ್ಕಲುತನ ಅಂದರೆ ವ್ಯವಸಾಯ ಮಾಡ್ತಕ್ಕಂಥದ್ದು. ಹೀಗೆ ಕೆಲವರು ಕಿಟಕಿ ಬಾಗಿಲುಗಳು, ಮನೆ ಕೆಲಸ, ಕಿಟಕಿ ಬಾಗಿಲುಗಳು ಮಾಡೋರು, ಅವ್ರನ್ನೇನಂದ್ರು? ಕಾರ್ಪೆಂಟ್ರಸ್ಸು, ಬಡಿಗೆ ಕೆಲಸ ಮಾಡೋರು ಅಂದರು. ಕೆಲವರು ಮಡಿಕೆ ಮಾಡೋರನ್ನೇನಂದ್ರು? ಕುಂಬಾರರು ಅಂದರು. ಕಟಿಂಗ್ ಇದೆಲ್ಲ ಮಾಡೋರು, ತಲೆ ಕಟಿಂಗ್ ಎಲ್ಲ ಮಾಡ್ತಾರಲ್ಲ, ಸೆಲೂನ್ಸ್ ಇರುತ್ತಲ್ಲ, ಹೇರ್ ಸೆಲೂನ್ಸು, ಬ್ಯೂಟಿ ಪಾರ್ಲರ್ಸು, ಹೇರ್ ಸೆಲೂನ್ಸು, ಹೇರ್ ಡ್ರೆಸ್ಸಸ್, ಇದೆಲ್ಲ ಅವ್ರನ್ನೇನಂತ ಕರೆದ್ರು? ಭಜಂತ್ರಿಗಳು ಅಥವಾ ಅಜಾಮ್ರು ಅಥವಾ ಸವಿತಾ ಜನಾಂಗ ಏನೋ ಅಂತಾರೆ ಅವರು, ಅಲ್ವಾ? ಅಂದರೆ ಎಲ್ಲರೂ ಒಂದೇ ಜಾತಿನೇ, ಬೇರೆ ಬೇರೆ. ಆಮೇಲೆ ಭಾಷೆ, ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಕ್ಕೆ, ಒಂದು ಜಿಲ್ಲೆ ಬಿಟ್ಟು ಇನ್ನೊಂದು ಜಿಲ್ಲೆ, ಒಂದು ರಾಜ್ಯ ಬಿಟ್ಟು ಇನ್ನೊಂದು ರಾಜ್ಯ, ಒಂದು ದೇಶ ಬಿಟ್ಟು ಇನ್ನೊಂದು ದೇಶ, ಸ್ವಲ್ಪ ದೂರ ಆದಂಗೆ ಜನ ತಮ್ಮ ಭಾಷೆನ ಅವರು ಬೇರೆ ಥರ ಆಯಿತು. ಅಲ್ಲಿನ ವಾತಾವರಣಕ್ಕೆ ತಕ್ಕಂಗೆ, ಅಲ್ಲಿ ಚಳಿ, ಗಾಳಿ, ಮಳೆ ಇರುತ್ತೆ. ಮಾತಾಡೋವಾಗ ತೊದಲು ಬರುತ್ತೆ. ಚಳಿನಲ್ಲಿ ಐಸು, ಫಾರ್ ಎಕ್ಸಾಂಪಲ್ ಹಿಮಾಲಯ ಪರ್ವತದಲ್ಲಿ ಹೋಗ್ಬಿಟ್ರೆ ನೀವು, ಈಗ ನೀವೇನು ಮಾತಾಡ್ತೀರ ಆ ಭಾಷೆ ಇರೋಲ್ಲ ನಿಮ್ಮಲ್ಲಿ, ಅದು ಬೇರೆ ಥರ ಆಗಿಬಿಡುತ್ತೆ ಭಾಷೆ. ರೀತಿ ನೀತಿಗಳು, ನಿಮ್ಮ ತಿನ್ನೋದು ಕುಡಿಯೋದು ರೀತಿ ನೀತಿಗಳು ಎಲ್ಲ ಹಿಮಾಲಯ ಪರ್ವತದಲ್ಲಿ ಹೋಗ್ಬಿಟ್ರೆ, ಎತ್ತರಕ್ಕೆ ಹೋದಷ್ಟು ನಿಮ್ಮ ಭಾಷೆ ಕೂಡ ಚೇಂಜ್ ಆಗಿಬಿಡುತ್ತೆ. ಅದೇ ರೀತಿ ಭಾಷೆ ಮಾತಾಡ್ತಾ ಅದು ತೊದಲು ಆಗ್ತಾ ತೆಲುಗು ಭಾಷೆ ಆಯಿತು, ಕನ್ನಡ ಭಾಷೆ ಆಯಿತು, ತಮಿಳು ಭಾಷೆ ಆಯಿತು, ಹಿಂದಿ ಭಾಷೆ ಆಯಿತು, ಸಂಸ್ಕೃತ, ಮೈನ್ ಸಂಸ್ಕೃತ ಇದ್ದಿದ್ದೇ ಒಂದೇ ಒಂದು ಭಾಷೆ, ಸಂಸ್ಕೃತ ಪ್ರಾರಂಭದಲ್ಲಿ. ಆಮೇಲೆ ಬೇರೆ ಬೇರೆ ಆಗೋದು. ಕಾರಣ ಅವರು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವಲಸೆ ಹೋದರು ಜನ. ಅಲ್ಲಿ ಹೋಗಿ ಜೀವನ ಮಾಡೋಕ್ಕೆ ಶುರು ಮಾಡಿದ್ರು, ಮನೆಗಿನ ಗುಡಿಸ್ಲು ಹಾಕ್ಕೊಂಡು. ಆವಾಗ ಭಾಷೆಗಳು ಅಲ್ಲಿನ ವಾತಾವರಣ ತಕ್ಕಂಗೆ ಚೇಂಜ್ ಆಗೋಯ್ತು. ಇದು ಹಾಗೆ ನೋಡಿದ್ರೆ ಎಷ್ಟೆಷ್ಟು ದೂರನ ಹೋದರು. ಇಲ್ಲಿಂದ ಅಮೇರಿಕಾ, ಆಫ್ರಿಕಾ, ಚೈನಾ,
ಆಸ್ಟ್ರೇಲಿಯಾ, ರಷ್ಯಾ, ಹಾಗೆ ಇಂಗ್ಲೆಂಡ್, ಬ್ರಿಟನ್, ಜರ್ಮನ್, ಫ್ರೆಂಚ್ ಇತ್ಯಾದಿ ಎಲ್ಲ ಕಡೆ ಜನ ಹೋದರು. ಮೂಲ ಸನಾತನ ಧರ್ಮ ಹಿಂದೂ ಧರ್ಮ. ಜಗತ್ತಲ್ಲಿದ್ದಿದ್ದೇ ಒಂದೇ ಒಂದು, ಅದೇ ಮೂಲ. ಆದರೆ ಬೇರೆ ಬೇರೆಯವ್ರು ಹೇಳ್ಕೊತಾರೆ, ಇಲ್ಲ ನಮ್ಮದು ಮೂಲ ನಮ್ಮದು ಮೂಲ ನಮ್ಮದು ಮೂಲ ಅಂತ. ಬೇರೆ ಬೇರೆ ಧರ್ಮದವ್ರು ಅವ್ರು ಹೇಳ್ಕೊತಾರೆ ಬಿಡಿ. ಅವ್ರ ಜೀವನನೇ ಅಷ್ಟು, ಅವ್ರ ಜನ್ಮಗಳೇ ಅಷ್ಟು, ಏನು ಮಾಡೋಕ್ಕಾಗಲ್ಲ. ಇದ್ದಿದ್ದು ಹಿಂದೂ ಧರ್ಮ. ಗೊತ್ತಾಯ್ತಲ್ಲ, ಇಂಥ ಒಂದು ಹಿಂದೂ ಧರ್ಮ ನಮಗೆ ಆರೋಗ್ಯ ಕೊಡ್ತು ಎಷ್ಟೋ ಡಾಕ್ಟ್ರುಗಳ ಮೂಲಕ. ಒಳ್ಳೆಯ ವ್ಯವಸಾಯ ಅಭಿವೃದ್ಧಿ, ರೈತರು ಅದರಲ್ಲಿ ಒಳ್ಳೆಯ ವ್ಯವಸಾಯದ ಪದ್ಧತಿ ಇತ್ತು, ಕೃಷಿ ಪದ್ಧತಿ. ಹಾಗೆ ಮನೆ ಕೆಲಸ, ಮರದ ಕೆಲಸ ಮಾಡೋದು, ಒಳ್ಳೆ ಮರದ ಕೆಲಸ, ಕುಸರಿ ಕೆಲಸ, ಒಳ್ಳೆ ಬಟ್ಟೆಗಳ ಕುಸರಿ. ಹಾಗೆ ಬಂಡೆಗಳ ಮೇಲೆ, ಗುಹೆಗಳಲ್ಲಿ, ದೇವಸ್ಥಾನಗಳ ಕಲ್ಲು ಕಂಬಗಳ ಮೇಲೆ, ಈಗ ಬೇಲೂರು, ಹಳೇಬೀಡು, ಎಲ್ಲರ ಗುಹೆಗಳು, ಹಂಪೆ ಇತ್ಯಾದಿ ನೀವು ನೋಡಿರ್ಬೋದು. ಒಳ್ಳೆ ಕೆತ್ತನೆ ದೇವಸ್ಥಾನಗಳಲ್ಲಿ, ಒಳ್ಳೆ ಒರಿಜಿನಾಲಿಟಿ ಕಲ್ಲುಗಳು ಯೂಸ್ ಮಾಡೋರು. ಪೂಜಾ ಸಾಮಗ್ರಿಗಳು ಪಂಚಲೋಹದ್ದು, ಬೆಳ್ಳಿ, ಬಂಗಾರ ಒಳ್ಳೆಯದು ಯೂಸ್ ಮಾಡೋರು. ವ್ಯವಹಾರಕ್ಕೆ ಚಿನ್ನದ ನಾಣ್ಯಗಳು ಬಳಸೋರು. ಋಷಿಮುನಿಗಳು ಅವರು ಒಳ್ಳೆಯ ಸಂಸ್ಕಾರ ಸಂಸ್ಕೃತಿಯನ್ನು ಹೇಳಿಕೊಟ್ರು ಈ ಜನಾಂಗಕ್ಕೆ. ಋಷಿಮುನಿಗಳು ಗುರುಗಳು, ಅವರ ಪತ್ನಿಯರು, ಮಕ್ಕಳು, ಹೆಣ್ಣುಮಕ್ಕಳು ಗುರುಮಾತೆಯರು. ಅಲ್ಲಲ್ಲೇ ಕಾಡುಗಳಲ್ಲಿ ಅವರು ಪ್ರಶಾಂತವಾಗಿ, ಏಕಾಂತವಾಗಿ ಅವರದೇ ಆದ ಒಂದು ವನ ಮಾಡ್ಕೊಳ್ಳೋರು. ಎಲ್ಲ ರೀತಿಯ ಔಷಧಿ ಗಿಡಗಳಲ್ಲಿ ಸಿಗುತ್ತೆ, ಅಲ್ಲಿ ಮಾಡ್ಕೊಳ್ಳೋರು. ಅಲ್ಲಿ ಅವರು ಕುಟೀರಗಳನ್ನು ಹಾಕ್ಕೊಂಡು, ಗುಡಿಸಲುಗಳ ಮನೆಗಳು ಹಾಕ್ಕೊಂಡು, ದೊಡ್ಡದಾಗಿ ಆಶ್ರಮಗಳ ಥರ ಕಟ್ಕೊಂಡು, ಅಲ್ಲಿಗೆ ಬಂದಂಥ ಎಷ್ಟೋ ಜನಕ್ಕೆ ಜ್ಞಾನ ಕೊಟ್ಟು, ಹಾಗೆ ಅಲ್ಲಿ ಸೇರಿದಂಥ ವಿದ್ಯಾರ್ಥಿಗಳಿಗೆ ಜ್ಞಾನ ಕೊಟ್ಟು ಗುರುಕುಲಗಳನ್ನು ನಡೆಸ್ತಿದ್ರು. ಇದು ಋಷಿ ಪರಂಪರೆ. ಅವರು ಕಾವಿ ಬಟ್ಟೆ ಹಾಕೋರು, ಕೆಲವರು ವೈಟ್ ಆ್ಯಂಡ್ ವೈಟ್ ಹಾಕೋರು. ಈ ರೀತಿ ಗಡ್ಡ ಬಿಟ್ಕೊಂಡು, ಈ ರೀತಿ ಜುಟ್ಟು ಹಾಕ್ಕೊಂಡು, ಕೂದಲು ಬಿಟ್ಕೊಂಡು, ಹಾಗೆ ಎಷ್ಟೋ ಜಪಮಾಲೆಗಳು ಹಾಕ್ಕೊಂಡು, ಈಬತ್ತಿ, ಕುಂಕುಮ, ಕೇಸರಿ, ಗಂಧ, ಅರಿಶಿಣ ಹಚ್ಕೊಂಡು ನೀವು ನೋಡಿದ್ರಲ್ಲ ಋಷಿಮುನಿಗಳಾಗಿರ್ತದೆ. ಎಷ್ಟೋ ಮಂದಿ ವಿದ್ಯಾರ್ಥಿಗಳಿಗೆ ರಾಜರು, ಆವಾಗ ಪಾಳ್ಯಗಾರರು, ರಾಜರು, ಸಾಮಂತ ರಾಜರು ಇವರೆಲ್ಲ ತಯಾರಾದರು. ಅಲ್ಲಲ್ಲಿ ಸಣ್ಣ ಪುಟ್ಟ ಪಟ್ಟಣಗಳು, ನಗರಗಳು ಎಲ್ಲ ರೆಡಿ ಆಯಿತು. ಮನುಕುಲ ಅಭಿವೃದ್ಧಿ ಆಯಿತು. ಮೊದಲು ಏನಿರಲಿಲ್ಲ, ಆಮೇಲೆ ಎಲ್ಲ ಬರ್ತಾ ಇಂಪ್ರೂವ್ ಆಯಿತು. ಹಾಗೆ ಋಷಿಮುನಿಗಳು ಕೊಟ್ಟಂಥ ಜ್ಞಾನ ಒರಿಜಿನಾಲಿಟಿ ಆಗಿತ್ತು. ಅವ್ರು ಹೇಳೋದೆಲ್ಲ ಒರಿಜಿನಾಲ್ಟಿ ಆಗಿತ್ತು. ಮನುಷ್ಯರು ಬಳಸ್ತಕ್ಕಂಥ ಆಹಾರ ಪದಾರ್ಥಗಳು ಒರಿಜಿನಾಲ್ಟಿ ಆಗಿತ್ತು. ಮನುಷ್ಯರು ಯೂಸ್ ಮಾಡ್ತಕ್ಕಂಥ ತಾಮ್ರ, ಹಿತ್ತಾಳೆ, ಬೆಳ್ಳಿ, ಬಂಗಾರ ಎಲ್ಲವೂ ಒರಿಜಿನಲ್ ಆಗಿರ್ತಿತ್ತು. ವಜ್ರ ವೈಢೂರ್ಯಗಳು ಒರಿಜಿನಲ್ ಆಗಿರ್ತಿತ್ತು. ಎಲ್ಲವೂ ಒರಿಜಿನಲ್ ಆಗಿತ್ತು. ಹಾಗೆ ಅವ್ರು ಸಾಕ್ತಕ್ಕಂಥ ಆಕಳ, ಹಸು, ಎಮ್ಮೆ ಇವೆಲ್ಲ ಒರಿಜಿನಲ್ ಆಗಿರ್ತಿತ್ತು. ತರಕಾರಿಗಳು, ದವಸ ಧಾನ್ಯಗಳೆಲ್ಲವೂ ಒರಿಜಿನಲ್ ಆಗಿರ್ತಿತ್ತು. ಅವರ ಮಾತು, ನಡೆ, ನುಡಿ ಎಲ್ಲವೂ ಒರಿಜಿನಲ್ ಆಗಿತ್ತು. ಅವರು ಕೊಟ್ಟ ಮಾತನ್ನು ತಪ್ತಾ ಇರಲಿಲ್ಲ. ಎಲ್ಲ ಸತ್ಯವಂತರು ಹೆಚ್ಚಾಗಿರ್ತಿದ್ರು. ಯಾರೋ ಅಲ್ಲೊಬ್ಬರು ಕೆಟ್ಟವರು ಇರ್ತಿದ್ರು ಅಷ್ಟೆ. ಆದರೆ ಈಗಿನ ಪರಿಸ್ಥಿತಿ ಎಲ್ಲ ಉಲ್ಟಾ ಇದೆ. ಒಂದು ಸಾರಿ ಯೋಚನೆ ಮಾಡಿ, ಈಗಿನ ಪರಿಸ್ಥಿತಿ ಯೋಚನೆ ಮಾಡಿ, ಎಲ್ಲ ಉಲ್ಟಾ. ಎಲ್ಲ ಲೋಕಲ್. ತಿನ್ನೋ ಪದಾರ್ಥಗಳು ಲೋಕಲ್, ಬಳಸೋ ವಸ್ತುಗಳು ಲೋಕಲ್. ಋಷಿಮುನಿಗಳ ಹತ್ರ ಕಮಂಡ್ಲು ಇತ್ತಲ್ಲ, ಹೇಳಿದ್ನಲ್ಲ ಕಮಂಡ್ಲು, ಅದು ಬಂಗಾರದೇ ಇರ್ತಿತ್ತು. ಪಂಚಲೋಹದ್ದಿರಲಿ, ಬಂಗಾರದೇ ಇರ್ತಿತ್ತು. ಆದರೆ ಈಗ ಪಂಚಲೋಹದಂತಾರೆ, ಅದು ಕೂಡ ಒರಿಜಿನಲ್ಲ, ನಮ್ಮಕ್ಕೆ ಕಷ್ಟ. ತಿನ್ನೋ ಪದಾರ್ಥಗಳು ನಂಬಲಿಕ್ಕೆ ಕಷ್ಟ. ಅದು ಯಾವ ಚೈನಾ ಬೆಳ್ಳುಳ್ಳಿ, ಚೈನಾ ಈರುಳ್ಳಿ, ಚೈನಾ ಆಲೂಗಡ್ಡೆ, ಚೈನಾ ಮೊಬೈಲು, ಚೈನಾ ವಸ್ತುಗಳು. ಲೋಕಲ್. ಅವು ತಿಂದರೆ ಏನಾಗುತ್ತೆ? ನಾವೆಷ್ಟು ಮಾತ್ರ ಗಟ್ಟಿ ಇರ್ತೀವಿ, ಎಷ್ಟು ಮಾತ್ರ ನಮ್ಮ ಬ್ರೈನ್ ಇರುತ್ತೆ. ಇದೇ ಪರಿಸ್ಥಿತಿ. ಋಷಿಮುನಿಗಳು ತುಂಬ ಒರಿಜಿನಾಲ್ಟಾಗಿ ಜೀವನ ಮಾಡ್ತಿದ್ರು. ಬೆಳಗ್ಗೆ ಎದ್ದರೆ ಯಾವ ರೀತಿ ಪೂಜೆ ಮಾಡಬೇಕು, ಬೆಳಗ್ಗೆ ಎದ್ದರೆ ನದಿ ಸ್ನಾನ ಹೇಗೆ ಮಾಡಬೇಕು, ಬೆಳಗ್ಗೆ ಎದ್ದರೆ ಹೇಗೆ ಸೂರ್ಯ ನಮಸ್ಕಾರ ಮಾಡಬೇಕು, ಬೆಳಗ್ಗೆ ಎದ್ದರೆ ಹೇಗೆ ಪ್ರಕೃತಿಗೆ ನಾವು ಹೋಮ ಮಾಡಬೇಕು. ಹೋಮ ಕೂಡ ಮಾಡೋರು ಪ್ರತಿದಿನ ಹೋಮ. ಈಗಿನ ಜನ ಪೂಜೆ ಮಾಡೋಕ್ಕೆ ಹೇಳ್ತಾರೆ, ಒಂದು ಊದುಕಡ್ಡೆ ಕಚ್ಚಕ್ಕೆ ಅಳ್ತಾರೆ, ಒಂದು ನಿಮಿಷ ಕೂತ್ಕೊಳ್ಳೋಕ್ಕೆ ಧ್ಯಾನ ಮಾಡೋಕ್ಕೆ ಹೇಳ್ತಾರೆ. ಏನಂತ ಹೇಳ್ತಾರೆ? ನನಗೆ ಟೈಮ್ ಇಲ್ಲ. ಕೇಳಿ ಹೆಂಗಿದೆ ಕತೆ. ಅಲ್ಲ, ದಿನಕ್ಕೆ 1 ಅವರ್ ಧ್ಯಾನ ಮಾಡೋಕ್ಕೆ ಟೈಮ್ ಇಲ್ಲ, 24 ಗಂಟೆ ಒಂದಿನಕ್ಕೆ. ಅದಕ್ಕೆ ಮನುಷ್ಯ ಲೋಕಲ್ ಆಗೋದು. ರೋಗಗಳು ಬೇಗನೆ ಬರುತ್ತೆ, ಅಲ್ಪಾಯುಸ್ಸು ಬೇಗನೆ ಆಯುಸ್ಸು ಮುಗ್ದೋಗುತ್ತೆ, ಸತ್ತೋಗ್ತಾರೆ, ಆಕ್ಸಿಡೆಂಟ್ಗಳಾಗುತ್ತೆ, ಭಾರಿ ದಾರಿದ್ರ್ಯ, ಸಾಲ, ಇನ್ನೊಂದು ಮತ್ತೊಂದು ಎಲ್ಲ ಕರೆಸ್ಬಿಡುತ್ತೆ. ಯಾಕೆ? ಒರಿಜಿನಾಲ್ಟಿ ಇಲ್ಲ. ಋಷಿಮುನಿಗಳು ಹಂಗಲ್ಲ. 100 ವರ್ಷ, 1000 ವರ್ಷ, ಲಕ್ಷಾಂತರ ವರ್ಷ ಬದುಕ್ತಿದ್ರು ಋಷಿಮುನಿಗಳು. ನಿಮ್ಗೆ ಗೊತ್ತಾದು? ಅದು ಸತ್ಯಯುಗ. ಆಮೇಲೆ ತ್ರೇತಾಯುಗ ಬಂತು. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಹನುಮಂತ, ಸುಗ್ರೀವ, ಅಂಗದ, ಜಾಂಬವಂತ ಇವ್ರ ಕಾಲ ಬಂತು. ರಾವಣನ ಕಾಲ, ತ್ರೇತಾಯುಗ.
ಸತ್ಯವಂತರು ಈಗ 75 ಜನ ಇರ್ತಾರೆ, 25 ಜನ ಕೆಟ್ಟವ್ರು ಶುರು ಹಚ್ಕೊಂಡ್ರು. ಆಮೇಲೆ ಅದು ತ್ರೇತಾಯುಗ ಹೊರಟೋಯ್ತು, ದ್ವಾಪರಯುಗ ಬಂತು. ಆವಾಗ 50-50, ಅರ್ಧ ಕೆಟ್ಟವರು ಅರ್ಧ ಒಳ್ಳೆಯವರು. ಆಮೇಲೆ ದ್ವಾಪರಯುಗನೂ ಹೊರಟೋಯ್ತು, ಇದು ಕಲಿಯುಗ. ಕಲಿಯುಗ ಬಂತು. ಕಲಿಯುಗದಲ್ಲಿ ಏನಾಯಿತು? ದ್ವಾಪರಯುಗದಲ್ಲಿ 50-50, ತ್ರೇತಾಯುಗದಲ್ಲಿ 75% ಒಳ್ಳೆಯವರು, 25% ಕೆಟ್ಟವರು. ಸತ್ಯಯುಗದಲ್ಲಿ 90% ಏನು 99% ಒಳ್ಳೆಯವರು. ಸತ್ಯಯುಗದಲ್ಲಿ 99% ಒಳ್ಳೆಯವರು, ಕೆಟ್ಟವರು ಅನ್ನೋರೇ ಇರಲಿಲ್ಲ. ಆದರೆ ತ್ರೇತಾಯುಗದಲ್ಲಿ ಒಂದು 90%, 80% ಒಳ್ಳೆಯವರು, ಇನ್ನು ಉಳಿದವ್ರು ಕೆಟ್ಟವರು. ಆಮೇಲೆ ದ್ವಾಪರಯುಗದಲ್ಲಿ 50-50, ಅರ್ಧ ಕೆಟ್ಟವರು ಅರ್ಧ ಒಳ್ಳೆಯವರು. ಅದೇ ಕಲಿಯುಗದಲ್ಲಿ ಕೇವಲ 25% ಕೂಡ ಒಳ್ಳೆಯವರು ಸಿಗೋದು ಕಷ್ಟ ಆಯಿತು. 5% ಒಳ್ಳೆಯವರು, 95% ಕೆಟ್ಟವರು ಕಲಿಯುಗದಲ್ಲಿ. 95% ಕೆಟ್ಟವರು ಕಲಿಯುಗದಲ್ಲಿ, 5% ಒಳ್ಳೆಯವರು. ಈಗ ಕಲಿಯುಗನೂ ಹೊರಟಾಯ್ತು ರೀ. ಈಗಿರೋದು ಕಂತ್ರಿಯುಗ ಇದು. ಈ ಕಂತ್ರಿಯುಗದಲ್ಲಿ ಒಳ್ಳೆಯವ್ರು ನೀವು ಬ್ಯಾಟ್ರಿ ಹಾಕೊಂಡು ಹುಡ್ಕಿದ್ರು, ಟಾರ್ಚ್ ಹಾಕೊಂಡು ಹುಡ್ಕಿದ್ರು, ದುರ್ಬಿನ್ ಹಾಕೊಂಡು ಹುಡುಗರು ಸಿಗೋದು ಕಷ್ಟ. ಎಷ್ಟೋ ಕೋಟಿಗೆ ಒಬ್ಬರು ಸಿಗ್ಬೋದೇನು. ಇದು ಪರಿಸ್ಥಿತಿ. ಎಲ್ಲರ ಮಾತು ಬರೀ ಸುಳ್ಳು ವಂಚನೆ ಮೋಸ. ಎಲ್ಲರ ನಡೆ ಬರೀ ಸುಳ್ಳು ಮೋಸ ವಂಚನೆ. ಬರೀ ಸುಳ್ಳು ಮೋಸ ವಂಚನೆ. ಸಮಯಕ್ಕೊಂದು ಸುಳ್ಳು, ಸಮಯಕ್ಕೊಂದು ಡ್ರಾಮಾ, ಹೈಡ್ರಾಮಾ. ಎಲ್ಲ ಕಡೆ ಇದೆ ಆಗ್ಬಿಟ್ಟಿದೆ. ಒಂದು ರಾಜಕೀಯ, ಇನ್ನೊಂದು ಮತ್ತೊಂದು, ಎಲ್ಲ ಒಂದು ದೇವಸ್ಥಾನ, ಮಠ, ಮಂತ್ರ, ಮನೆ, ಎಲ್ಲ ಬರೀ ವಂಚನೆ ಮಾಡೋರು, ಮೋಸ ಮಾಡೋರು, ಸುಳ್ಳು ಹೇಳೋರು. ಒಬ್ಬರು ಒಳ್ಳೆಯವ್ರು ಸಿಗೋದು ಕಷ್ಟ. ಅದಕ್ಕೆ ಆಯುಸ್ ಕಡಿಮೆ, ಅನಾರೋಗ್ಯ, ಶರೀರದೆಲ್ಲ ಏನೇನೋ ಪಾರ್ಟ್ಸ್ ಎಲ್ಲ ಫೈಲರ್ ಆಗ್ತವೆ, ಹಾಸ್ಪಿಟಲ್ ಸೇರ್ತಾರೆ. ಈ ರೀತಿ ಕಷ್ಟಗಳು ಹೊತ್ಕೊಂಡು ಮನುಷ್ಯ ಬದುಕ್ತಿದ್ದಾನೆ. ಇದು ಮನುಷ್ಯ ಚರಿತ್ರೆ ಇವತ್ತು, ಗೊತ್ತಾಯ್ತಲ್ಲ. ಆದರೆ ಅನಾದಿ ಕಾಲದಲ್ಲಿ ಹಂಗಿರಲಿಲ್ಲ, ಎಲ್ಲವೂ ಸರಿ ಇತ್ತು. ಈಗ ಎಲ್ಲವೂ ಅವ್ಯವಸ್ಥೆ. ಋಷಿ ಪರಂಪರೆ ಅವರು ಗುರುಗಳು ನಮಗೆ, ಮಹಾನ್ ಜ್ಞಾನಿಗಳು ನಮಗೆ ಗುರುಗಳು. ಇವರ ಋಷಿಗಳು ಗೆಡ್ಡೆ ಗೆಣಸು, ತರಕಾರಿಗಳು, ಹಣ್ಣು ಹಂಪಲ ಎಲ್ಲವೂ ಒರಿಜಿನಲಾಗಿ ವ್ಯವಸಾಯನೂ ಮಾಡೋರು. ಸಂಸಾರದಲ್ಲಿರೋರು, ಮನೆ ಮಕ್ಕಳೆಲ್ಲ ಇಟ್ಕೊಂಡು ಕಾವಿ ಬಟ್ಟೆ ಹಾಕಿದ್ರು ಕೂಡ ಸಂಸಾರದಲ್ಲಿ ಇರೋರು, ಮಕ್ಕಳು ಮರೆ ಎಲ್ಲ ಇರೋರು. ಹಂಗಂತ ಅಲ್ಲಿ ಕಾವಿ ಬಟ್ಟೆ ಹಾಕೊಬಿಟ್ಟು ಓಡೋಗ್ಬಿಡೋದಿಲ್ಲ. ಕಾವಿ ಬಟ್ಟೆ ಹಾಕೊಂಡ್ರೆ ಈಗಿನ ಜನ ಅಟ್ಲೀಸ್ಟು ಗುರುಗಳಂದರೆ ಏನಂತ ಗೊತ್ತಿಲ್ಲ, ಕಾವಿ ಹಾಕೊಂಡ್ರೆ ಏನಂತ ಗೊತ್ತಿಲ್ಲ. ಕಾವಿ ಹಾಕೊಬಿಟ್ರೆ ಎಲ್ಲ ಬಿಟ್ಬಿಟ್ರು ಅಂತ ಅರ್ಥ. ತಿನ್ನೋದು, ಕುಡಿಯೋದು, ಹೆಂಡತಿ ಮಕ್ಕಳು ಎಲ್ಲ ಬಿಟ್ಬಿಟ್ಟವ್ರೆ ಅಂತ ತಿಳ್ಕೊತಾರೆ. ಅಂದಮೇಲೆ ಇವ್ರು ಎಷ್ಟು ಮಟ್ಟಿಗೆ ಜ್ಞಾನಿಗಳು, ಎಷ್ಟು ಮಟ್ಟಿಗೆ ಇವ್ರು ಋಷಿಮುನಿಗಳ ಬಗ್ಗೆ ಗೊತ್ತಿದೆ, ಎಷ್ಟು ಮಟ್ಟಿಗೆ ಗುರು ಪರಂಪರೆ ಬಗ್ಗೆ ಗೊತ್ತಿದೆ ಇವ್ರಿಗೆ. ಮತ್ತು ಈ ಹೇಳ್ಕೊಳ್ಳೋದು ನೋಡಿದ್ರೆ ಇವ್ರ ಹಬ್ಬ, ನಮ್ಮಷ್ಟು ಜ್ಞಾನಿಗಳಿಲ್ಲ, ನಮ್ಮಷ್ಟು ಟೆಕ್ನಾಲಜಿ ಇಂಪ್ರೂವ್ ಇನ್ನೆಲ್ಲಿಲ್ಲ. ಏನು ಇಂಪ್ರೂವ್ ಆಗಿದ್ದಾರೆ ಇವರು? ಅಲ್ಪಾಯುಷು, ತಿನ್ನೋ ತರಕಾರಿಗಳು, ಕುಡಿಯೋ ಹಾಲು, ಪ್ರತಿಯೊಂದು ಮಾತಾಡೋ ಮಾತು ಎಲ್ಲ ಲೋಕಲ್ಲು ಅಲ್ವಾ. ಒಂದು ಮೂಟೆ ತಲೆ ಮೇಲೆ ಇಕ್ಕಿದ್ರೆ 25 ಕೆಜಿ ಎತ್ಕೊಳ್ಳೋಕೆ ಯಾರಿಂದ ಆಗಲ್ಲ. ಬಿಸಾಕಿ ಕೆಳಗಡೆ ಬೇಸ್. ಒಂದು ಒಳ್ಳೆ ದೇವಸ್ಥಾನ ಕಟ್ಟೋಕ್ಕಾಗುತ್ತಾ ಹೇಳಿ ನೋಡಿ. ಇವಾಗ ಇಷ್ಟು ಟೆಕ್ನಾಲಜಿ ಇದೆ ಅಲ್ಲ, ಆಗ ಕಟ್ಟಿದ ದೇವಸ್ಥಾನಗಳಲ್ಲಿ ಒಂದು ದೇವಸ್ಥಾನ ಇವಾಗ ಕಟ್ಟೋಕ್ಕಾಗುತ್ತೆ? ಆಗೋದಿಲ್ಲ. ಆ ಪಿರಮಿಡ್ಗಳು ನೋಡಿ, ಈಜಿಪ್ಟ್ನಲ್ಲಿ ಕಟ್ಟಿದ್ದಾರೆ. ಅದೇ ಈ ಭಾರತ ದೇಶದಲ್ಲಿ ಚಿದಂಬರಂ ದೇವಸ್ಥಾನ, ತಮಿಳ್ನಾಡಲ್ಲಿ ಎಂತೆಂಥ ದೊಡ್ಡ ದೇವಸ್ಥಾನಗಳಿಲ್ಲ. ಅದೇ ಇಂಡೋನೇಷ್ಯಾನಲ್ಲಿ ಎಂತೆಂಥ ದೊಡ್ಡ ದೇವಸ್ಥಾನಗಳಿಲ್ಲ. ಪಾಂಡ್ಯರು, ರಾಜರಾಜ ಚೋಳ ಅವರೆಲ್ಲ ಕಟ್ಟಿಲ್ವ ಅಲ್ಲಿ? ಎಂತೆಂಥ ಕಟ್ಟಿದ್ದಾರೆ. ತಮಿಳ್ನಾಡಲ್ಲಿ ಪಾಂಡ್ಯರು, ಚೋಳರೆಲ್ಲ ಕಟ್ಟಿಲ್ವ? ಬೇಲೂರು ಹಳೇಬೀಡು ಕಟ್ಟಿಲ್ವಾ? ಹಂಪೆ ಕಟ್ಟಿಲ್ವಾ? ಹಂಪೆನಲ್ಲಿ ಆ ಥರ ದೇವಸ್ಥಾನಗಳು ಈಗ ಕಟ್ಟಲಿಕ್ಕಾಗುತ್ತೆ? ಆಗಲ್ಲ. ಅಂದರೆ ಲೋಕಲ್ ಮನುಷ್ಯ ಬರೀ ನಾನು ಇಂಪ್ರೂವ್ ಆದೆ ಅಂತಿದ್ದಾನೆ, ಇಂಪ್ರೂವ್ ಆಗಿಲ್ಲ, ಅಧೋಗತಿಗೆ ಹೋಗಿದ್ದಾನೆ. ಅನಾದಿ ಕಾಲದಲ್ಲಿ ಒರಿಜಿನಾಲಿಟಿ ಅದು ಋಷಿ ಪರಂಪರೆ, ಋಷಿಕುಲ, ಋಷಿ ಗುರುಕುಲಗಳು, ಅವ್ರ ಮಕ್ಕಳು ಮೊಮ್ಮಕ್ಕಳು. ಅದಕ್ಕೆ ಗೋತ್ರಗಳು. ಇವತ್ತು ನಾವು ಗೋತ್ರ ಅಂತೀವಲ್ಲ, ಆ ಋಷಿಮುನಿಗಳ ವಂಶಸ್ಥರೇ ನಾವೆಲ್ಲ, ಇನ್ನೇನು ಅಲ್ಲ. ಆ ಋಷಿಮುನಿಗಳ ವಂಶಸ್ಥರೇ ನಾವೆಲ್ಲ. ಸರಿನಾ? ಓಕೆ. ಋಷಿ ಪರಂಪರೆ, ಗುರು ಪರಂಪರೆ ಭಾಗ 1 ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಭಾಗ ನೋಡೋಣ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಒಳ್ಳೆ ಥರ ಹೋಗಿ. ಸಂಸ್ಕಾರ ಸಂಸ್ಕೃತಿ ಅನ್ನೋದು ನಿಮ್ಮ ಜೀವನದಲ್ಲಿರಲಿ. ಅದೇ ನಿಮ್ಮನ್ನು ಕಾಪಾಡುತ್ತೆ. ಯಾವುದೋ ಒಂದು ಒಳ್ಳೆಯ ಲೋಕ ಅಂತ್ಯಕಾಲದಲ್ಲಿ ನಮಗೆ ತಂದು ಕೊಡುತ್ತೆ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಆರೋಗ್ಯ, ಸಂತೋಷ, ಸುಖ, ಸರಳವಾದ ಸುಂದರವಾದ ಸಂಸಾರ ಜೀವನ ಮಾಡಬೇಕೆಲ್ಲರೂ. ಅದೇ ನಿಜವಾದ ಸ್ವರ್ಗ ಅಲ್ವಾ? ಓಕೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ವಿಡಿಯೋಗಳು ನೋಡಿ, ಹಾಗೆ ಮುಂದಿನ ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಹಾಕು.
ನಿಮ್ಗೆ ಒಳ್ಳೆಯದಾಗಲಿ, ಎಲ್ಲರೂ ಒಳ್ಳೆಯದಾಗಲಿ, ಒಳ್ಳೆಯವ್ರಿಗೆ ಯಾವಾಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.